ಅಪಪ್ರಚಾರ ಅಂತಾನೆ ಹೇಳ್ಬೋದು, ಸೋಷಿಯಲ್ ಮೀಡಿಯಾ ಎಲ್ಲ ನಡೀತಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂಥ ಪ್ರಯತ್ನಗಳು ಅಂತ ನನಗೆ ಕಾಣ್ತದೆ. ಯಾಕಂದರೆ ಕ್ಷೇತ್ರದ ಇತಿಹಾಸ, ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ, ಏನು ವ್ಯತ್ಯಾಸ ಆಗಲಿಲ್ಲ. ಹಾಗಾಗಿ ಇದು ಯಾರ್ಯಾರು ಇದನ್ನು ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ, ಭಾಳ ಹಿಂದಿನಿಂದಲೂ ಭಾಳ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಮಾಡ್ತದೆ. ಇಲ್ಲದ್ರೆ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಯಥಾ ಪ್ರಕಾರ ಎಲ್ಲವೂ ನಡೀತಾ ಇದೆ. ನಿನ್ನೆ ಗೃಹ ಮಂತ್ರಿಗಳು ಹೌಸಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. SIT ಈ ಪೂರ್ತಿ ತನಿಖೆಯಿಂದ ಸತ್ಯಾಸತ್ಯತೆಯನ್ನು ಹೊರಗೆ ತರ್ತೀವಿ ಅಂತ ಹೇಳಿದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಒಳ್ಳೆಯ ಮಾತದು. ಯಾಕಂದರೆ SIT ನಾವು ಸ್ವಾಗತ ಮಾಡಿದ್ದೇವೆ. SIT ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ. ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ. ಇದರಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ, ಯಾವುದು ಅಸತ್ಯವಿದ್ದಿಲ್ಲ. SIT ತನಿಖೆಯಿಂದ ಎಲ್ಲ ಹೊರ ಬರಲಿ ಮತ್ತು ತಪ್ಪಿಸ್ತಕ್ಕ ತಕ್ಕ ಶಿಕ್ಷೆ ಆಗಲಿ ಅಂತ. ಅದು ಶಿಕ್ಷೆ ಆಗಿದ್ರೆ ಎಲ್ಲರ ಜನರಿಗೆ ಬೇಜಾರಾಗಿದೆ. ಈಗ ಇಡೀ ರಾಜ್ಯದಿಂದೆಲ್ಲ ನನಗೆ ಬೇಡಿಕೆ ಬರ್ತಾಯಿದೆ, ನಾವು ಬರ್ತೇವೆ ಧರ್ಮಸ್ಥಳಕ್ಕೆ, ನೀವು ಬೇಡ ಬರಬೇಡಿ ಅಂದರೆ 500 ಕಾರಲ್ಲಿ ಬರ್ತೇವೆ, 5 ಬಸ್ನಲ್ಲಿ ಬರ್ತೇವೆ, 1000 ಜನ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರು ಬರುವುದು ಬೇಡ, ಇಲ್ಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಳ್ಳಿಕ್ಕೆ ಅಂತ ಹೇಳ್ತಿದ್ದೆ. ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ, ಇದರಿಂದ ವಿಷಾದವಾಗಿದೆ. ಇದೆಲ್ಲ ತಡಿಬೇಕು, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಕ್ಷೇತ್ರದ ಹೊರಗಡೆಯಿಂದ ಕೆಲವೊಂದು ಶಕ್ತಿಗಳು ಅಂತ ಹೇಳ್ಬೋದು, ಒಂದು ಪಿತೂರಿ ನಡೆಸ್ತದೆ. ಯಾಕೆ ಈ ರೀತಿ ಮತ್ತೆ ಈ ರೀತಿ ಆಗ್ತಾ ಇದೆ ನಮಗೂ ಗೊತ್ತಿಲ್ಲ. ನಾವು ಅದನ್ನು ತಿಳ್ಕೋಬೇಕು ಅಂತ SITಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು. ಮತ್ತು ಎರಡನೇದಾಗಿ ಅಸೂಯೆ ಅಂದರೆ ಕ್ಷೇತ್ರ ಎಷ್ಟು ಕೀರ್ತಿ ಇದೆ, ಇಷ್ಟು ದಾನ ಧರ್ಮ ಮಾಡ್ತಾಯಿದೆ, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ, ಅಸೂಯೆ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ. ಅಸೂಯೆಯಿಂದಾಗಿ ಹೀಗಾಗ್ತಾ ಇದೆ ಅಂತ. ಈ ಹೆಗ್ಗಡೆಯವರ ಕುಟುಂಬ ಪೂರ್ತಿ ಧರ್ಮಸ್ಥಳ ಕ್ಷೇತ್ರವನ್ನು ಅವ್ರ ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೆಲವೊಂದು ಯೂಟ್ಯೂಬರ್ಸ್ ಎಲ್ಲ ಹಾಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ? ಅಲ್ಲ, ಅದಕ್ಕೆ ಏನು ಅದು ವಿಷಯ ಅಂತ ನನಗೆ ಗೊತ್ತಿಲ್ಲ. ಅದು ಸ್ವಂತ ಅಂತಂದರೆ ನಾವು ಸ್ವಂತದ ನಮ್ಮದಲ್ಲದೆ ನಾವು ಹೀಗೆ ಇಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ಲಿಕ್ಕಾಗುತ್ತಾ? ಈಗ ಕ್ಷೇತ್ರದಲ್ಲಿ ಬರುವಂಥ ಯಾತ್ರಿಕರ ಅವರನ್ನು ಪ್ರತಿಯೊಬ್ಬರು ನಾವು ಪ್ರೀತಿ ಮಾಡ್ತೇವೆ. ಪ್ರೀತಿ ಮಾಡಿ ಅವರಿಗೆ ತೊಂದರೆ ಆಗಬಾರ್ದು, ಅವರು ವ್ಯವಸ್ಥಿತವಾಗಿ ಕ್ಯೂನಲ್ಲಿ ನಿಲ್ಲಬೇಕು, ಕ್ಯೂನಲ್ಲಿ ದರ್ಶನ ಸಿಗಬೇಕು ಮತ್ತು ಊಟ ಹಾಕಬೇಕು. ಇದೆಲ್ಲ ನಮ್ಮ ಪ್ರೀತಿ. ಅದು ನಮ್ಮ ಮತ್ತು ನಮ್ಮ ಕುಟುಂಬದವರ ಆ ಪ್ರೀತಿಯನ್ನು ನಾವು ಹೇಗೆ ತೋರಿಸೋದು? ನಮ್ಮದು ಅಂತಲ್ಲದೆ ನಾವು ಹೇಗೆ ಪ್ರೀತಿ ತೋರಿಸ್ಲಿಕ್ಕಾಗುತ್ತೆ? ಹಾಗಾಗಿ ಪ್ರೀತಿಯನ್ನು ತೋರಿಸೋದಕ್ಕೂ ಒಂದು ಕಾರಣ ಬೇಕಾಗುತ್ತೆ. ಅದು ನಮ್ಮದು ಅನ್ನುವಂಥ ಅಭಿಮಾನವೇ ನಮ್ಮ ಎಲ್ಲ ಕೆಲಸದವರಿಗೆ ಈ ಅಭಿಮಾನ ಇದೆ. ನಮ್ಮದು ಧರ್ಮಸ್ಥಳ ಅಭಿಮಾನ ಇದೆ. ಆ ಅಭಿಮಾನದಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಪಪ್ರಚಾರ ಅಂತಾನೆ ಹೇಳ್ಬೋದು, ಸೋಷಿಯಲ್ ಮೀಡಿಯಾ ಎಲ್ಲ ನಡೀತಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂಥ ಪ್ರಯತ್ನಗಳು ಅಂತ ನನಗೆ ಕಾಣ್ತದೆ. ಯಾಕಂದರೆ ಕ್ಷೇತ್ರದ ಇತಿಹಾಸ, ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ, ಏನು ವ್ಯತ್ಯಾಸ ಆಗಲಿಲ್ಲ. ಹಾಗಾಗಿ ಇದು ಯಾರ್ಯಾರು ಇದನ್ನು ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ, ಭಾಳ ಹಿಂದಿನಿಂದಲೂ ಭಾಳ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಮಾಡ್ತದೆ. ಇಲ್ಲದ್ರೆ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಯಥಾ ಪ್ರಕಾರ ಎಲ್ಲವೂ ನಡೀತಾ ಇದೆ.